ಎಸ್ಎಂ ಕೃಷ್ಣ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ. ಸದಾಶಿವನಗರದಲ್ಲಿ ಅಂತಿಮ ದರ್ಶನಕ್ಕೆ ತಯಾರಿ ನಡೆಸಿಕೊಳ್ಳಲಾಗಿದೆ. ಕೃಷ್ಣ ನಿವಾಸಕ್ಕೆ ಗಣ್ಯರು, ರಾಜಕೀಯ ಮುಖಂಡರು ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ನಾಳೆ ಹುಟ್ಟೂರಿಗೆ ಪಾರ್ಥಿವ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಕೃಷ್ಣ ಅಂತ್ಯಕ್ರಿಯೆ ನೆರವೇರುತ್ತೆ. ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದಾದ ಮೇಲೆ ನಾಳೆ ಹುಟ್ಟೂರಿಗೆ ಪಾರ್ಥಿವ ತೆಗೆದುಕೊಂಡು ಹೋಗ್ತಾರೆ. ಒಂದು ಕಡೆ ಸದಾಶಿವನಗರ ನಿವಾಸದ ವಿಜುವಲ್ಸ್ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ರಾಜಕೀಯ ಗಣ್ಯರು ಸದಾಶಿವನಗರ ನಿವಾಸದತ್ತ ಬರ್ತಾ ಇದ್ದಾರೆ. ಅನಿಲ್ ಕುಂಬ್ಳೆ ಮಾತಾಡ್ತಿದ್ದಾರೆ. ಅಂತಿಮ ದರ್ಶನಕ್ಕೆ ಅನಿಲ್ ಕುಂಬ್ಳೆ ಪತ್ನಿ ಸಮೇತರಾಗಿ ಈಗ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಾ. ಟೆನ್ನಿಸ್ನಲ್ಲಿ ಬಹಳ ಆಸಕ್ತಿ ಇತ್ತು. ಸಮಯ ಸಿಕ್ಕಾಗಲೆಲ್ಲ ಎಸ್ಎಂ ಕೃಷ್ಣ ಅವರು ಸ್ಪೋರ್ಟ್ಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ಇದೇ ವಿಷಯ ಕೆಲವೊಂದು ಸಲ ಅವರ ವಿರುದ್ಧ ತೆಗಳೋದಕ್ಕೂ ಕೂಡ ಅವರ ವಿರೋಧಿಗಳು ಬಳಸ್ಕೊಳ್ತಾ ಇದ್ರು. ಒಂದು ಸಲ ಎಸ್ಎಂ ಕೃಷ್ಣ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಮಾಡಿ ಅಂತ ಕೇಳ್ತಾರೆ. ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಎಸ್ಎಂ ಕೃಷ್ಣ ಅವರನ್ನ ಸೋನಿಯಾ ಗಾಂಧಿ ಕಳಿಸ್ತಾರೆ. ಒಂದು 15 ದಿನ ಆದ್ಮೇಲೆ ಮತ್ತೊಂದು ಸಲ ಎಸ್ಎಂ ಕೃಷ್ಣ ಅವರು ಹೋಗಿ ಸೋನಿಯಾ ಗಾಂಧಿ ಅವರನ್ನ ಮಾತಾಡಿಸ್ತಾರೆ. ನನಗೆ ಗೊತ್ತಿಲ್ಲ, ನನ್ನ ವಿರೋಧಿಗಳು ಅಥವಾ ನನ್ನ ವಿರುದ್ಧವಾಗಿ ನಾನು ವೈಟ್ ಕಾಲರ್ ರಾಜಕಾರಣಿ, ಟೆನ್ನಿಸ್ ಆಡ್ತಾ ಇರ್ತೀನಿ, ಜನರ ಕೈಗೆ ಸಿಗೋದಿಲ್ಲ ಅಂತೆಲ್ಲ ನಿಮ್ಮ ಹತ್ರ ಕಂಪ್ಲೇಂಟ್ ಬಂದಿರಬಹುದು. ಆದರೆ 1972, 78, 89ರ ರಾಜಕಾರಣದಲ್ಲಿ ನಾನು ಪಕ್ಷನ ಮುನ್ನಗ್ಸಿದ್ದೀನಿ.